ಮುಡಾ ಹಗರಣದ ಇಡಿ ತನಿಖೆಯಲ್ಲಿ ಆಗಿರುವಂತಹ ಭಾರಿ ಬೆಳವಣಿಗೆಯ ಸುದ್ದಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ತನಿಖೆಯನ್ನ ಈಗ ಇಡಿ ತೀವ್ರಗೊಳಿಸಿದೆ. ಮುಡಾ ಹಗರಣದ ಇಡಿ ತನಿಖೆಯಲ್ಲಿ ಆಗ್ತಾ ಇರುವಂತಹ ಭಾರಿ ಬೆಳವಣಿಗೆ. ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಯನ್ನ ಜಾರಿ ನಿರ್ದೇಶನಾಲಯ ತೀವ್ರಗೊಳಿಸಿದೆ. ಸಿದ್ದರಾಮಯ್ಯನವರ ಪತ್ನಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಮುಡಾ ಪ್ರಕರಣದಲ್ಲಿ ಮೊದಲ ಆರೋಪಿ ಸಿಎಂ ಆದ್ರೆ ಎರಡನೇ ಆರೋಪಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಇದ್ದಾರೆ. ಸಿದ್ದರಾಮಯ್ಯನವರ ಪತ್ನಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಇಡಿಯಿಂದ ನೋಟಿಸ್ ಹೋಗಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಇಡಿ ನೋಟಿಸ್ ಕೊಡಲಾಗಿದೆ. ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಹೋಗಿದೆ. ಗುರುವಾರವೇ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಜಾರಿ ಮಾಡಿದ್ದಾರೆ. ಗುರುವಾರ ನೋಟಿಸ್ ಅನ್ನ ಕೊಟ್ಟಿರೋದು. ಇಬ್ಬರಿಗೂ ನಾಳೆ ವಿಚಾರಣೆಗೆ ಬರುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಸಿಎಂ ಪತ್ನಿಗೆ ಇಡಿ ಕೊಟ್ಟಿರುವಂತಹ ನೋಟಿಸ್ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಮುಡಾ ಪ್ರಕರಣ ಅನ್ನೋದು ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ. ಈಗ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಇದು ಎರಡನೇ ನೋಟಿಸ್ ಇಡಿ ಕೊಟ್ಟಿರೋದು. ಮೊದಲ ನೋಟಿಸ್ಗೆ ಬಾರದ ಹಿನ್ನೆಲೆ ಇಡಿಯಿಂದ ಎರಡನೇ ನೋಟಿಸ್ ಹೋಗಿದೆ. ಇದೇ ಮೊದಲೆಲ್ಲ ಇಡಿ ನೋಟಿಸ್ ಕೊಟ್ಟಿರೋದು. ಮೊನ್ನೆ ಗುರುವಾರ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಗೆ ನೋಟಿಸ್ ಕೊಟ್ಟಿರೋದು. ಆದ್ರೆ ಅದು ಎರಡನೇ ನೋಟಿಸ್. ಈ ಹಿಂದೆ ಜನವರಿ 9ಕ್ಕೆ ವಿಚಾರಣೆಗೆ ಬರುವಂತೆ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟಿತ್ತು. ಜನವರಿ 3ಕ್ಕೆ ಸಿಎಂ ಪತ್ನಿಗೆ ಮೊದಲ ಬಾರಿ ಇಡಿಯಿಂದ ನೋಟಿಸ್ ಹೋಗಿದೆ. ಜನವರಿ 3ಕ್ಕೆ. ಜನವರಿ 9ಕ್ಕೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ಜನವರಿ 3ನೇ ತಾರೀಕು ಕಾಲಾವಕಾಶ ಕೋರಿ ಇಡಿ ವಿಚಾರಣೆಗೆ ಪಾರ್ವತಿ ಗೈರಾಗಿತ್ತು. ವಿಚಾರಣೆಗೆ ಬಾರದ ಹಿನ್ನೆಲೆ ಇಡಿಯಿಂದ ಎರಡನೇ ನೋಟಿಸ್ ಹೋಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಎಂ ಪತ್ನಿ ಪಾರ್ವತಿಗೆ ಹೋಗಿರುವಂತಹ ನೋಟಿಸ್ ನ ಪ್ರತಿ ನೋಡ್ತಾ ಇದ್ದೀರಿ ನೀವು. ವಿಚಾರಣೆಗೆ ಬಂದಿಲ್ಲ. ಮೊದಲ ಬಾರಿ ನೋಟಿಸ್ ಕೊಟ್ಟಾಗ ಜನವರಿ 3ನೇ ತಾರೀಕು ಫಸ್ಟ್ ನೋಟಿಸ್ ಹೋಗಿತ್ತು. ಜನವರಿ 9ಕ್ಕೆ ವಿಚಾರಣೆಗೆ ಬನ್ನಿ ಅಂತ ಕಾಲಾವಕಾಶ ಕೋರಿ ಇಡಿ ವಿಚಾರಣೆಗೆ ಪಾರ್ವತಿ ಗೈರಾಗಿತ್ತು. ವಿಚಾರಣೆಗೆ ಬಂದಿಲ್ಲ. ಹಾಗಾಗಿ ಇಡಿಯಿಂದ ಎರಡನೇ ನೋಟಿಸ್ ಹೋಗಿದೆ. ನೋಟಿಸ್ ನ ಪ್ರತಿಯನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಜನವರಿ 23ಕ್ಕೆ ಪಾರ್ವತಿ ಅವರಿಗೆ ಎರಡನೇ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಬರುವಂತೆ ಇಡಿ ಅಧಿಕಾರಿಗಳು ಸೂಚನೆಯನ್ನ ನೀಡಿದರು. ಮೊದಲ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಿಲ್ಲ. ಕಾಲಾವಕಾಶ ಕೋರಿ ಗೈರಾಗಿದ್ರು ಸಿಎಂ ಪತ್ನಿ ಪಾರ್ವತಿ. ಹಾಗಾಗಿ ಎರಡನೇ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಜನವರಿ 23ಕ್ಕೆ ಎರಡನೇ ನೋಟಿಸ್ ಕೊಟ್ಟಿದ್ದು. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಏನಾಗ್ತಾ ಇದೆ? ಅಕ್ರಮ ಹಣ ವರ್ಗಾವಣೆ ಆರೋಪ. ಸಿಎಂ ಪತ್ನಿಗೆ ಇಡಿ ನೋಟಿಸ್. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಕೊಟ್ಟಿರುವಂತಹ ನೋಟಿಸ್ ನಲ್ಲಿ ಏನಿದೆ? ಹಾಗಾದ್ರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಗೆ ಕೊಟ್ಟಿರುವಂತಹ ನೋಟಿಸ್, ಆ ನೋಟಿಸ್ ನಲ್ಲಿ ಏನಿದೆ? ಇಡಿ ಅಧಿಕಾರಿ ಮುರಳಿ ಕಣ್ಣನ್ರಿಂದ ಸಿಎಂ ಪತ್ನಿ ಪಾರ್ವತಿಗೆ ನೋಟಿಸ್ ಹೋಗಿದೆ. ಕೇಸ್ಗೆ ಸಂಬಂಧಿಸಿ ದಾಖಲೆ ಸಲ್ಲಿಕೆಗೆ ನೋಟಿಸ್ ನಲ್ಲಿ ಇಡಿ ಸೂಚನೆ ಕೊಟ್ಟಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇರೋ ದಾಖಲೆಗಳನ್ನ ಸಲ್ಲಿಕೆ ಮಾಡಿ ಅಂತ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯ ಸೆಕ್ಷನ್ 50ರ ಅಡಿಯಲ್ಲಿ ನೋಟಿಸ್ ಹೋಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಇಡಿ ಕಚೇರಿಗೆ ಬರಬೇಕು ಅಂತ ನೋಟಿಸ್ನ ಮೂಲಕ ಸಿಎಂ ಪತ್ನಿ ಪಾರ್ವತಿಗೆ ಸೂಚನೆ ಕೊಟ್ಟಿದೆ. ಈಗ ಇಡಿ ಅಧಿಕಾರಿ ಮುರಳಿ ಕಣ್ಣನ್ರಿಂದ ಸಿಎಂ ಪತ್ನಿ ಪಾರ್ವತಿ ನೋಟಿಸ್ ಹೋಗಿರೋದು. ಏನಿದೆ ಹಾಗಾದ್ರೆ ಆ ನೋಟಿಸ್ ನಲ್ಲಿ? ಕೇಸ್ಗೆ ಸಂಬಂಧಪಟ್ಟ ದಾಖಲೆ ಸಲ್ಲಿಕೆಗೆ ನೋಟಿಸ್ ನಲ್ಲಿ ಸೂಚನೆ ಕೊಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯ ಸೆಕ್ಷನ್ 50ರ ಅಡಿಯಲ್ಲಿ ಈ ನೋಟಿಸ್ ಹೋಗಿರೋದು ಸಿದ್ದರಾಮಯ್ಯನವರ ಪತ್ನಿ. ಮೊದಲ ಬಾರಿ ನೋಟಿಸ್ ಕೊಟ್ಟಾಗ ಕಾಲಾವಕಾಶ ಬೇಕು ಅಂತ ಗೈರಾಗಿದ್ರು. ವಿಚಾರಣೆಗೆ ಹಾಜರಾಗಿಲ್ಲ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.